ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ, ಇವತ್ತು ನಾನಿದ್ದೀನಿ ಹಿಂದೂಪುರದ ಹತ್ರ ಇರುವ ಒಂದು ಚೌಡೇಶ್ವರಿ ಅನ್ನೋ ಟೆಂಪಲಲ್ಲಿ. ತುಂಬ ಮಹಿಮೆ ಇರೋ ಶಕ್ತಿ ಇರೋದು ದೇವ್ರು ಇವರು. ಇವರಿಂದ ನನಗೆ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗಬೇಕು ಅಂತ ಕರ್ಕೊಂಬರ್ತೀನಿ. ಇದು ನಾವು ಬ್ಯಾಂಗ್ಳೂರಿಂದ ಬರ್ತಾ ರೈಟ್ ಸೈಡ್ಗೆ ಬರೋದು. ಇದು ಕಿರಿಕೇರಿ ಗೇಟ್ ಅಂತಾರೆ, ಈ ಆರ್ಚ್ ಇದೆಯಲ್ಲ, ಆರ್ಚ್ ಹತ್ರ ರೈಟ್ ಸೈಡ್ಗೆ ಹೋಗಬೇಕು. ನೇರ ಹೋಗ್ತಾ ಒಂದೇ ರೋಡು, ನೀವೆಲ್ಲೂ ಮಿಸ್ ಮಾಡೋದಿಲ್ಲ. ರೈಲ್ವೆ ಗೇಟ್ ಸಿಕ್ಕತ್ತೆ, ಅದಾದಮೇಲೆ ಒಂದೇ ರೋಡ್ ಇದೆ. ಇದು ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ನನ್ನ ಫ್ರೆಂಡು. ನನಗೆ ಅವಳು ಕರ್ಕೊಂಬಂದು ಇಲ್ಲಿ ತೋರಿಸಿದಾಗ ನಾನು ತುಂಬ ಕಷ್ಟದಲ್ಲಿದ್ದೆ. ನನಗೆ ಇಲ್ಲಿ ಕರ್ಕೊಂಬಂದಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ನಿಮಗೂ ಬರಬೇಕು, ನನಗೆ ಅವಳು ಪರಿಚಯ ಮಾಡಿಸ್ದಂಗೆ ನಾನು ನಿಮಗೂ ಪರಿಚಯ ಮಾಡಿಸ್ಕೊಡ್ಬೇಕು ಈ ದೇವಸ್ಥಾನ ಅಂತ ಕರ್ಕೊಂಬರ್ತಾ ಇದ್ದೀನಿ. ತುಂಬ ಮಹಿಮೆ ಇರೋವಂಥ, ಶಕ್ತಿ ಇರೋವಂಥ ದೇವರು ಇವರು. ಈ ತಾಯಿ ಕೊಟ್ಪಿ ಚೌಡೇಶ್ವರಿ ಅಂತ, ಚೌಡೇಶ್ವರಿ ಟೆಂಪಲ್ ಅಂತ ಈ ದೇವಸ್ಥಾನದ ಹೆಸರು. ಇದೊಂದು ಹಳ್ಳಿಯಲ್ಲಿರೋದು. ಇದು ಬನ್ನಿ ಒಳಗಡೆ ಹೋಗೋಣ. ಇದು ಬಂದು ಅಡುಗೆ ಮಾಡ್ತಾರೆ, ಅಡುಗೆ ಮನೆ ಇದು ದೇವಸ್ಥಾನದಲ್ಲಿ. ಬನ್ನಿ ಒಳಗಡೆ ಹೋಗೋಣ. ಇವರು ನಮ್ಮತ್ತೆ. ಇವರು ತುಂಬ ಇದೆ. ನಾನು ಇಲ್ಲೇನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಬನ್ನಿ, ನಿಮ್ಗೆ ಅವಾಗೇ ಗೊತ್ತಾಗೋದು ನಾನು ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಇವತ್ತು ಏನು ವಿಶೇಷ ಇದೆ ಅಂತ. ನಾನು ತುಂಬ ವಿಶೇಷವಾದ ದಿನವೇ ಹೋಗಿರೋದು. ಯಾಕಂದರೆ ತುಂಬ ಒಂದು ವರ್ಷದಿಂದ ಅಂದ್ಕೊಳ್ತಾ ಇದ್ದೀನಿ ಹೋಗಬೇಕು ಅಂತ. ದೇವಸ್ಥಾನಕ್ಕಾದರೆ ಹೋಗಿ ಬರ್ತೀನಿ ಹಗಲಲ್ಲಿ, ಆದರೆ ಇಂಥ ವಿಶೇಷ ದಿನ ಹೋಗಬೇಕು ಅಂತ ನಾನು ತಿಂಗಳು ವಿಶೇಷನೇ ಇಲ್ಲಿ, ಆದರೆ ನನಗೆ ಹೋಗೋಕ್ಕಾಗಿರಲಿಲ್ಲ. ಬನ್ನಿ ದೇವಿ ದರ್ಶನ ನೋಡಿದಿರಲ್ಲ, ತಾಯಿ ದರ್ಶನ ಮಾಡ್ಕೊಳ್ಳಿ. ತಾಯಿನ ನೋಡೋಕ್ಕೆ 2 ಕಣ್ಣು ಸಾಲದು. ಒಂಥರ ನೋಡಿದ ತಕ್ಷಣ ಮೈ ರೋಮಾಂಚನ ಆಗುತ್ತೆ. ಈ ತಾಯಿಗೆ ಫೋಟೋ ವಿಡಿಯೋ ಎಲ್ಲ ಯಾರೂ ಅಡ್ಡಿ ಮಾಡಲ್ಲ ಇಲ್ಲಿ, ಯಾಕಂದರೆ ಈ ತಾಯಿಗೆ ಅಡ್ಡಿ ಅನ್ನೋದೇ ಇಲ್ಲ ಇಲ್ಲಿ ಎಲ್ಲೂ. ಈ ತಾಯಿನ ನೋಡಿದಷ್ಟು ನೋಡ್ತಾನೆ ಇರಬೇಕು ಅನಿಸುತ್ತೆ. ನನಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ, ಆದರೂ ಹೋಗ್ಬೇಕಲ್ಲ. ಯಾಕಂದರೆ ಬೇರೆಯವ್ರು ಏನಪ್ಪ ಎಲ್ಲ ಚಾಪೆ ಹಾಕ್ಕೊಂಡಿದ್ದಾರೆ, ದೇವಸ್ಥಾನ ಅಂತಿದ್ದಾರೆ ಅಂತ ನೋಡ್ತಿದ್ದೀರಾ? ನೋಡ್ತಾ ಇರಿ, ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳಿದ್ದು. ಈಗ ಅವರು ಓಪನ್ ಮಾಡ್ತಿದ್ದಾರಲ್ಲ, ಇದೇ ರೂಮಲ್ಲಿ ಈ ಚಾಪೆ ಎಲ್ಲ ಸಿಗೋದು. ನೀವು ಯಾರು ಮನೆಯಿಂದ ತರಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಇಲ್ಲೇ ಚಾಪೆ ಎಲ್ಲ ಸಿಗುತ್ತೆ. ಇವರು ಮಧ್ಯಾಹ್ನ, ನಾವು ಸುಮಾರು 1:30-2 ಗಂಟೆ ಹೊತ್ತಿಗೆ ಇಲ್ಲಿ ಹೋಗಿರೋದು. ಆಲ್ರೆಡಿ ಎಲ್ಲ ಚಾಪೆ ಹಾಕ್ಕೊಂಡು ಜಾಗ ರಿಸರ್ವೇಷನ್ ಮಾಡ್ಕೊಂಬಿಟ್ಟಿದ್ದಾರೆ. ಯಾಕಂದರೆ ಆಮೇಲೆ ನಿಮಗೆ ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಆ ಥರ ಪರಿಸ್ಥಿತಿ ಇಲ್ಲಿ. ನಾವು ಇಲ್ಲೇನು ಚಾಪೆ ಹಾಕ್ಕೊಳ್ತೀವೋ ಅದನ್ನು ಮತ್ತೆ ಹಂಗೆ ಎತ್ತಿಟ್ಬಿಟ್ಟು ಹೋಗಬೇಕು. ಈ ಜಾಗ ಇದೆಲ್ಲ, ಇದು ದೀಪ ಹಚ್ತಾರೆ. ಇಲ್ಲಿ ತಾಯಿಗೆ ಹರಕೆ ಕಟ್ತಾರೆ. ಇಲ್ಲಿ ಹರಕೆ ಕಟ್ಬಿಟ್ಟು ಹೋಗಿರೋರಿಗೆ ಯಾರಿಗೂ ಇಲ್ಲ ಅಂತ ಹೇಳಂಗೇ ಇಲ್ಲ, ಪ್ರತಿಯೊಬ್ಬರು ಹರಕೆನೂ ನೆರವೇರುತ್ತೆ. ಇದು ದೇವಸ್ಥಾನದ ಮುಂದೆ, ಇದು ಗಂಗಮ್ಮ ತಾಯಿ. ಇಲ್ಲಿ ದೇವಿಗೆ ಹರಕೆ ಹೊತ್ಕೊಂಡಿರೋರು ಮರಿ ಹೊಡಿತೀನಿ, ಕೋಳಿ ಕುಯ್ತೀನಿ ಅಂತ ಇದು ಮಾಡ್ತಾರಲ್ಲ, ಅದು ಇದೇ ಜಾಗನೇ. ಇಲ್ಲೇ ಜಾಗ, ಈ ಜಾಗದಲ್ಲೇ ಹೊಡಿಯೋದು. ಇಲ್ಲೇ ಕ್ಲೀನು ಮಾಡಿಕೊಡ್ತಾರೆ, ಇಲ್ಲೇ ಮಾಡಿ ತಿಂದು ಹೋಗೋದು. ಎಲ್ಲ ಇಲ್ಲೇ ಊಟ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ತುಂಬ ಪವರ್ಫುಲ್ ಇರೋವಂಥ ದೇವರು. ಇದು ನೀವೇನು ನೋಡ್ತಿದ್ದೀರಾ, ಇದು ಕೆರೆ. ಈ ಕೆರೆ ನಿಮಗೆ ಗೊತ್ತಿರೋಂಗೆ ಹೋದ ವರ್ಷ ನಮಗೆ ಮಳೆನೇ ಇಲ್ಲ, ಪೂರ್ತಿ ಬತ್ತೋಗಿದೆ, ಒಣಗಿಬಿಟ್ಟಿದೆ. ಅದರಲ್ಲಿ ಇದು ನಿಯರ್ ಆಂಧ್ರ ಬಾರ್ಡ್ರ್ ಆಗೋಯ್ತು, ತುಂಬ ಬಿಸಿಲಿದೆ ಈ ಕಡೆ. ಅಮ್ಮನ ಶಕ್ತಿ ಅಂತ ಹೇಳೋದ್ನಲ್ಲ, ಇದೇ ಸಾಕ್ಷಿ. ಏನು ಗೊತ್ತಾ, ಇದೆಲ್ಲ ತಾಯಿ ಕೊಟ್ಟಿರೋ ಬಳೆ ಮತ್ತು ಪಾತ್ರೆಗಳು. ಇಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾರೆ ಅಂತ ಹೇಳೋದ್ನಲ್ಲ, ನೀವೇನಕ್ಕಾದರೂ ಬಳಸ್ಕೊಳ್ಳಿ, ಮಾಡ್ಕೊಂಡು ತಿನ್ನಿ, ಎಷ್ಟು ಪಾತ್ರೆ ಬೇಕಾದ್ರೂ ಬಳಸ್ಕೊಳ್ಳಿ. ಮತ್ತು ನೀವು ಇಲ್ಲೇ ಇಟ್ಟೋಗ್ಬೇಕು. ನೀವೇನು ಒಂದು ಹುಲ್ಲು ಕಡ್ಡಿ ಸಮೇತ ಹೊರಗಡೆ ತೊಗೊಂಡೋಗೋಕ್ಕಾಗಲ್ಲ. ತಾಯಿ ಬಳೆ ಅಷ್ಟೇ. ಇದೇನಪ್ಪ ಅಂತ ನೋಡ್ತಿದ್ದೀರಾ, ಅಮ್ಮನಿಗೆ ಬಂದಿರೋ ಸೀರೆಗಳು. ಅಮ್ಮಂಗೆ ಹರಕೆ ಮಾಡಿಕೊಂಡು ನೆರವೇರಿ ಕೊಟ್ಟಿರೋಂಥ ಸೀರೆಗಳಿದೆಲ್ಲ. ಇದು ನೀವು ಸ್ವಲ್ಪನೇ. ನಾನಿರೋದು ಇವತ್ತಿಲ್ಲೇ. ಇವತ್ತು ನಾನಿಲ್ಲಿ ರಿಸರ್ವೇಷನ್ ಮಾಡ್ಕೊಂಡಿದ್ದೀನಿ ಜಾಗ. ಈ ಪಾಪು ನಾವು ಬಂದಾಗಿಂದ ಮತ್ತು ನಾವು ಹೋಗೋವರೆಗೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ನನ್ನ ಮಗಳಿಗೆ ಸಿಕ್ಕಿರೋ ಹೊಸ ಫ್ರೆಂಡ್ ಇದಲ್ಲಿ. ಏನು ನೋಡ್ತಾ ಇದ್ದೀರಲ್ಲ, ರಾತ್ರಿ ವಿಶೇಷ ಅಂತ ಹೇಳೋದ್ನಲ್ಲ, ಬಂದಿರೋ ಭಕ್ತಾದಿಗಳಿಗೆಲ್ಲ ಇಲ್ಲೇ ಅಡುಗೆ ಮಾಡ್ತಾರೆ. ಅದು ಎಲ್ಲ ಬಂದಿರೋ ಭಕ್ತಾದಿಗಳೇ ಕುತ್ಕೊಂಡು ಎಲ್ಲ ರೆಡಿ ಮಾಡಿಕೊಡ್ತಾರೆ ಅಡುಗೆ. ಅವರು ಅರ್ಚಕರು, ದೇವಸ್ಥಾನದ ಅರ್ಚಕರು, ಅವರು ಅನ್ನ ಅಡುಗೆ ಮಾಡೋರು ಮಾಡ್ಕೊಳ್ತಾರೆ. ಬಟ್ ಎಲ್ಲ ಹೆಲ್ಪ್ ಮಾಡೋಕ್ಕೆ ನಮ್ಮದು ಒಂದು ಚಿಕ್ಕ ಸೇವೆ ಅಂತ ನಾವು, ನಮ್ಮ ಅತ್ತೆ, ನಾನು ಮಾಡ್ತಾಯಿದ್ದೀವಿ. ಇವ್ರು ನಮ್ಮ ಅತ್ತೆ ಏನೋ ಹೇಳ್ತಾ ಇದ್ದಾರೆ, ನಮಗೇನು ಅರ್ಥ ಆಗ್ತಿಲ್ಲ. ನನ್ನ ಮಗಳ ನಗ್ತಾ ಇದ್ಲು. ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಮಗಳು ಸೋಂಬೇರಿ, ಎಲ್ಲೋದ್ರೂ ನನ್ನ ಮಗುನ ಹಿಡ್ಕೊಂಡು ಹಾಡ್ಕೊಂಡು ಕೂತ್ಕೊಬಿಡ್ತಾಳೆ ಹೊರತು ಎಲ್ಲೂ ಬರಲ್ಲ, ಏನು ಕೆಲಸನೂ ಮಾಡಲ್ಲ. ಈ ವಿಡಿಯೋ ಮಿಸ್ ಮಾಡದೆ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ನಿಮ್ಗೇನು ನೆಕ್ಸ್ಟ್ ನಾನು ತೋರಿಸ್ತೀನಿ, ಏನು ತೋರಿಸ್ತೀನಿ ಏನಕ್ಕೆ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ.
ನೋಡ್ತಾ ಇರಿ ಪಾರ್ಟು ಇದು ಮಾಡ್ತೀನಿ. ನೈಟ್ ವಿಶೇಷ ಏನಿರುತ್ತೆ ಅಂತ ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ.